ನನ್ನ ಹೆಸರು ರೂಪಾ ಅಂತ. ಶಿವಮೊಗ್ಗ ಡಿಸ್ಟಿಕ್ ಶಿಕಾರಿಪುರ ನಮ್ಮೂರು. ನಾನು ಈ ವಿಡಿಯೋ ಮಾಡ್ತಾ ಇರೋ ಕಾರಣ ಏನು ಅಂದರೆ, ನಾನು ಲಾಸ್ಟ್ ಇಯರ್ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೆ. ಆದರೆ ಕೆಲವು ಕಾರಣಗಳಿಂದ ನನಗೆ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಸೊ ಇವತ್ತು ನನ್ನ ಬರ್ಡೇ, ನಾನು ಹುಟ್ಟಿದ ದಿನವೇ ಮತ್ತೆ ಯಾಕೆ ನಾನು ರೀಸ್ಟಾರ್ಟ್ ಮಾಡಬಾರ್ದು ಅಂತ ಅಂದ್ಕೊಂಡು ಇವತ್ತು ರೀಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಸಮೃದ್ಧ ಜೀವನ ಅಂತ. ಸಮೃದ್ಧ ಜೀವನ ಅಂತಲೇ ಯಾಕೆ ಹೆಸರು ತೊಗೊಂಡೆ ಅಂದರೆ, ನಮ್ಮ ಲೈಫ್ ಸಮೃದ್ಧಿಯಾಗಿರಬೇಕು ಅಂದರೆ ನಮಗೆ ಆರೋಗ್ಯ ಮುಖ್ಯ. ಮತ್ತು ನಾನು ಯೋಗ ಟ್ರೈನರ್ ಕೂಡ. ನೀವು ಮುಂದೆ ಇಷ್ಟಪಟ್ಟರೆ ನಿಮಗೂ ಕೂಡ ಯೋಗ ಹೇಳಿಕೊಟ್ಟು ಪ್ರಯತ್ನ ಮಾಡ್ತೀನಿ. ಮತ್ತು ನಮ್ಮದೇ ಲೈಫು ಸಮೃದ್ಧಿಯಾಗಿರಬೇಕು ಅಂದರೆ ನಮಗೆ ಆರೋಗ್ಯ ಇಂಪಾರ್ಟೆಂಟು. ನಾವು ಶಾಂತಿ, ಖುಷಿ, ನೆಮ್ಮದಿ, ಸಂತೋಷವಾಗಿರಬೇಕು. ಮತ್ತು ಭಗವಂತನ ಜೊತೆ ಕನೆಕ್ಟ್ ಆಗಬೇಕು ಅಲ್ವಾ. ಇದೆಲ್ಲ ಇದ್ದರೆ ಮತ್ತು ರಿಚ್ಚಾಗಿ ಲೈಫ್ ಲೀಡ್ ಮಾಡಬೇಕು. ಇದೆಲ್ಲ ಇದ್ರೇ ನಮಗೆ ನಮ್ಮ ಜೀವನ ಸಮೃದ್ಧಿ ಅಂತ ಅನಿಸುತ್ತೆ ನಮಗೆ ಅಲ್ವಾ. ಹಾಗಾಗಿ ಇದು ಎಲ್ಲ ಕ್ಷೇತ್ರಗಳ ವಿಷಯಗಳನ್ನು ನಾನು ನಿಮಗೆ ವಿಷಯಗಳ ಹೆಲ್ತ್ ಬಗ್ಗೆ ಆಗಿರ್ಬೋದು, ಭಗವಂತನ ಜೊತೆ ಹೇಗೆ ಕನೆಕ್ಟ್ ಆಗೋದು, ಮತ್ತು ಆನಂದವಾಗಿ, ಶಾಂತಿ, ನೆಮ್ಮದಿಯಾಗಿ, ಖುಷಿಯಾಗಿ, ಹ್ಯಾಪಿಯಾಗಿ ಹೆಂಗಿರೋದು ಅಂತ, ಮತ್ತು ನಮ್ಮ ಜ್ಞಾನನ ಹೆಚ್ಚಿಸ್ಕೊಳ್ಳೋದು ಹೇಗೆ, ನಾವು ಹೇಗೆ ಬದುಕಿದ್ರೆ ನಮ್ಮ ಲೈಫ್ ಸಮೃದ್ಧ ಜೀವನ ಆಗುತ್ತೆ ಅನ್ನೋದನ್ನು ನನಗೆ ಗೊತ್ತಿರೋ ವಿಷಯಗಳ ಬಗ್ಗೆ. ಮತ್ತು ನನ್ನ ಪುಸ್ತಕ ಸ್ನೇಹಿ ಕೂಡ. ಪುಸ್ತಕೊಬ್ಬ ಸ್ನೇಹಿತ ಅಂತ ಹೇಳ್ತಾರೆ. 100 ಸ್ನೇಹಿತಗಳಿಗಿನ್ನ ಒಂದು ಬುಕ್ಸು ಉತ್ತಮ ಅಂತ ಹೇಳ್ತಾರೆ. ಹಾಗಾಗಿ ನಾನು ಬುಕ್ಸ್ ತುಂಬ ಓದ್ತೀನಿ. ಹಾಗಾಗಿ ಆ ಬುಕ್ಸು ನಾನು ಯಾಕೆ ಬುಕ್ಸನ್ನ ಅಂದರೆ ಯಾವ ರೀತಿ ವೀಡಿಯೋ ಹಾಕೋದು, ಯಾವ ರೀತಿ ಕಂಟೆಂಟ್ ಹಾಕೋದು ವೀಡಿಯೋಗಳಲ್ಲಿ ಅಂತ ಅಂದ್ಕೊಂಡಾಗ ನನಗೆ ಅನ್ನಿಸ್ತು, ನಾನು ಡೈಲಿ ಬುಕ್ಸ್ ಓದ್ತೀನಲ್ವ. ಹಾಗಾಗಿ ಬುಕ್ಸನ್ನೇ ಯಾಕೆ ನಾನು ಅಂದರೆ ಬುಕ್ಸಲ್ಲಿ ಒಳ್ಳೊಳ್ಳೆ ಕಥೆಗಳು ಬರ್ತವೆ. ಆ ಕಥೆಗಳಿಂದ ನಾವು ನಮ್ಮ ಮಕ್ಕಳು ತಿಳ್ಕೊಳ್ಳೋಂಥದ್ದು ತುಂಬ ಇರುತ್ತೆ. ನಮ್ಮ ಲೈಫಿಗೆ ತುಂಬ ಹೆಲ್ಪ್ ಆಗುತ್ತೆ. ನಾವು ಖುಷಿಯಾಗಿರೋಕ್ಕೆ, ನಾವು ನಮ್ಮ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಬರೋಕ್ಕೆ ಕಥೆಗಳು ತುಂಬ ಹೆಲ್ಪ್ ಮಾಡುತ್ತೆ. ಹಾಗಾಗಿ ನಾನು ಇದೇ ಕಂಟೆಂಟ್ ಇಟ್ಕೊಂಡು ಯಾಕೆ ಮಾಡಬಾರ್ದು, ಅಂದರೆ ಕಥೆಗಳಿಂದ ಪರಿವರ್ತನೆ ಅನ್ನೋ ಟೈಟಲ್ ಇಟ್ಕೊಂಡು ನಾನು ಯಾಕೆ ಇದನ್ನೇ ಸ್ಟಾರ್ಟ್ ಮಾಡಬಾರ್ದು ಅಂತ ಅನ್ನಿಸ್ತು. ಸೊ ನಾನಿವತ್ತು ಇದನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ, ಮಕ್ಕಳಿಗೆ ಹಿಂದಿನ ಕಾಲದಲ್ಲಿ ಅಜ್ಜಿ ಮನೇಲಿ ಬಿಡ್ತಾಯಿದ್ರು. ಆವಾಗ ಅಜ್ಜಿ ತಾತ ಡೈಲಿ ಒಂದೊಂದು ಕತೆ ಹೇಳ್ತಾಯಿದ್ರು, ಅಪ್ಪ ಅಮ್ಮ ಕತೆ ಹೇಳ್ತಾಯಿದ್ರು. ಹಾಗಾಗಿ ಮಕ್ಕಳಿಗೆ ಒಂದು ಒಳ್ಳೆಯ ಜ್ಞಾನ, ಸಂಸ್ಕಾರ ಅದು ಸಣ್ಣಕ್ಕಿದ್ರಾಗಿಂದನೇ ಸಿಗ್ತಾಯಿತ್ತು. ಆದರೆ ಈಗ ಅದು ತುಂಬ ಕಡಿಮೆ ಆಗಿದೆ. ಆಮೇಲೆ ಬುಕ್ಸ್ ಓದೋದು ಕಡಿಮೆ ಆಗಿದೆ, ಮಕ್ಕಳಿಗೆ ಕತೆ ಹೇಳೋದು ಕಡಿಮೆ ಆಗಿದೆ. ಹಾಗಾಗಿ ಮಕ್ಕಳಿಗೆ ಅದೆಲ್ಲೋ ಒಂದು ಸಂಸ್ಕಾರ, ಧೈರ್ಯ, ತಾಳ್ಮೆ ಮತ್ತು ದೊಡ್ಡವ್ರ ಜೊತೆ ಮಾತಾಡೋ ರೀತಿ ಇರ್ಬೋದು, ಅದೆಲ್ಲ ಸ್ವಲ್ಪ ಎಲ್ಲೋ ಮಿಸ್ ಆಗ್ತಾಯಿದೆ ಅನ್ನಿಸ್ತು. ಹಾಗಾಗಿ ಇದನ್ನೇ ಕಂಟೆಂಟ್ ಆಗಿ ಇಟ್ಕೊಂಡು ಯಾಕೆ ಮಾಡಬಾರ್ದು ನಾನು ಅಂತ ಅಂದ್ಕೊಂಡು ಈ ರೀತಿ ಅಂದರೆ ಒಳ್ಳೊಳ್ಳೆ ಬುಕ್ಸ್ಗಳನ್ನು ಸೆಲೆಕ್ಷನ್ ಮಾಡ್ಕೊಳ್ಳೋದು, ಅದರಲ್ಲಿ ಒಳ್ಳೊಳ್ಳೆ ಚಾಪ್ಟರ್ನ ತೊಗೊಂಡು ಒಳ್ಳೊಳ್ಳೆ ಸ್ಟೋರಿ, ಇನ್ಸ್ಪೈರಿಂಗ್ ಸ್ಟೋರಿಗಳಿರ್ತವೆ, ಅದನ್ನು ನಾನು ಓದಿ ಅರ್ಥ ಮಾಡಿಕೊಂಡು ಅದನ್ನು ತುಂಬ ಚಿಕ್ಕದಾಗಿ, ಅತಿ ಸುಲಭವಾಗಿ, ಈಸಿಯಾಗಿ ನಮಗೆ ಮತ್ತು ನಮ್ಮ ಮಕ್ಕಳಿಗೂ ತುಂಬ ಈಸಿಯಾಗಿ ಅರ್ಥ ಆಗೋ ಥರ ಶಾರ್ಟಾಗಿ ಚಿಕ್ಕದಾಗಿ ಕತೆ ಥರ ಮಾಡಿ ಹೇಳೋಕ್ಕೆ ಪ್ರಯತ್ನ ಪಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೀವು ಎಲ್ಲರಿಗೂ ತುಂಬ ಜನಕ್ಕೆ ಉಳಿಸಿದ್ದೀರಾ, ಬೆಳೆಸಿದ್ದೀರಾ, ಸಪೋರ್ಟ್ ಮಾಡಿದ್ದೀರಾ. ಸೊ ನನಗೂ ನಿಮ್ಮ ಸಪೋರ್ಟ್ ತುಂಬ ಇಂಪಾರ್ಟೆಂಟ್. ಸೊ ದಯವಿಟ್ಟು ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.